ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ರೆಸಿಪಿ ಏನಪ್ಪ ಅಂತ ಹೇಳಿದರೆ ಟುಮಕು ಟೊಮೊಟೊ ಸೂಪ್ ಅಂತ ಹೇಳಿಬಿಟ್ಟು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಕ್ಯಾರೆಟ್ ಮತ್ತು ಟೊಮೊಟೊನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹೇ ಗಾಯ್ಸ್, ಸೂಪ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬ್ರೆಡ್ಡು 4 ಪೀಸು, ಟೊಮೊಟೊ 1, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 3 ಎಸಳು, ಪಲಾವ್ ಎಲೆ, ಚಕ್ಕೆ ಅರ್ಧ ಇಂಚು, ಮೆಣಸು 2 ಚಮಚ, ಏಲಕ್ಕಿ 1, ಕಾರ್ನ್ಫ್ಲೋರ್ 2 ಚಮಚ, ಕ್ಯಾರೆಟ್ 1, ಬೆಣ್ಣೆ 4 ಚಮಚ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿಬಿಟ್ಟು ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಸೈಡಿಗೆ ಇಟ್ಕೋಬೇಕು. ಈಗ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿಬಿಟ್ಟು ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾವು ಟೊಮೊಟೊ, ಕ್ಯಾರೆಟ್, 2 ಕಪ್ ವಾಟರ್ ಹಾಕಿಬಿಟ್ಟು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ ಕೂಗಿಸ್ಕೋಬೇಕು. ಅದು ಬೆಂದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ಆನಂತರ ನಾವು ಒಂದು ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ರುಬ್ಕೊಂಡಿರೋ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ 2 ಟೇಬಲ್ ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು ಮತ್ತು 2 ಸ್ಪೂನ್ ವೆನಿಗರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಯಿಸ್ಕೊಂಡಿರೋ ರಸನ ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡಬೇಕು. ಅದು ಬೇಯಷ್ಟರಲ್ಲಿ ಈಗ ಹೆಲ್ತಿ ಟಿಪ್ಸ್ ಹೇಳಿಬಿಡ್ತೀನಿ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ಮೆಂತ್ಯ ದೋಸೆಯೊಂದಿಗೆ ತಿಂದರೆ ಮೈಕೈ ನೋವು ಮಾಯ ಆಗುತ್ತೆ. ಪುದೀನ ರಸಕ್ಕೆ ನಿಂಬೆ ರಸ ಸೇರಿಸಿ ಕುಡಿದರೆ ಹೊಟ್ಟೆಯೊಳಗಿರುವ ಗ್ಯಾಸ್ ಹೊರಬರುತ್ತದೆ. ಈ ಹೆಲ್ದಿ ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. 5 ಮಿನಿಟ್ಸ್ ಆಗಿದೆ, ನಮ್ಮ ಸೂಪ್ ಕೂಡ ರೆಡಿ ಆಗಿದೆ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಟೇಸ್ಟ್ ನೋಡೋ ಸಮಯ. ಟೇಸ್ಟ್ ನೋಡೋಕ್ಕೂ ಮುಂಚೆ ನಾವು ಬ್ರೆಡ್ನ ಬೆಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಿದ್ವಿ. ಆ ಬ್ರೆಡ್ ಪೀಸಸ್ನ ಕೂಡ ನಾವು ಈ ಸೂಪ್ಗೆ ಆ್ಯಡ್ ಮಾಡಬೇಕು. ಸೂಪ್ ಮಾತ್ರ ಮಸ್ತಾಗಿತ್ತು. ಹೇಗೆ ಅಂತೇಳಿದರೆ ಸ್ವೀಟಾಗಿ, ಸಾಲ್ಟ್, ಸ್ಪೈಸಿಯಾಗಿ ತುಂಬ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ರೆಸ್ಟೋರೆಂಟ್ ಸೂಪ್ ಥರ ಇದೆ, ಮಸ್ತ್ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.